ಒನ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌರಿಶ್ರೀ ಹೊಸಪೇಟೆ. ಮೈಸೂರಿನ ಆದಿದೇವತೆ ಚಾಮುಂಡೇಶ್ವರಿಯ ದಸರಾ ಅಂಬಾರಿಯನ್ನು 8 ಬಾರಿ ಹೊತ್ತಿದ್ದ ಅರ್ಜುನ ಹುಲಿ ಹಾಗೂ ಪುಂಡಾನೆಗಳ ಕಾರ್ಯಾಚರಣೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತಿದ್ದ. ಆತ ಬಲಶಾಲಿ ಹಾಗೂ ಬುದ್ಧಿವಂತ ಎಂದೇ ಖ್ಯಾತನಾಗಿದ್ದ. ಆದರೆ ದುರಾದೃಷ್ಟವಶಾತ್ ಈ ಬಾರಿಯ ಕಾಡಾನೆ ಕಾರ್ಯಾಚರಣೆ ವೇಳೆ ಒಂಟಿ ಸಲಗದ ಜೊತೆ ತಾನು ಒಂಟಿಯಾಗಿ ಹೋರಾಟ ನಡೆಸಿ ಅಸುನೀಗಿದ್ದಾನೆ. ಇದರ ಬೆನ್ನಲ್ಲೇ ಅರ್ಜುನನ ಸಾವಿನ ಸುತ್ತ ಹಲವು ಅನುಮಾನಗಳು ಕೂಡ ಹುಟ್ಟಿಕೊಂಡಿವೆ. ಇನ್ನು ಅಲ್ಲಿ ನಡೆದಿದ್ದಾದರೂ ಏನು ಎಂಬ ನೈಜ ಘಟನೆಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅರ್ಜುನನನ್ನು 1968ರಲ್ಲಿ ಕಾಕನಕೋಟೆ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗಿತ್ತು. ಇವನು 22 ವರ್ಷಗಳಿಂದ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತಿದ್ದ. 2012ರಿಂದ 2019ರವರೆಗೆ ನಾಡಹಬ್ಬದ ಪ್ರಮುಖ ಆಕರ್ಷಣೆಯಾದ ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿಯನ್ನು ಹೊರುವ ಜವಾಬ್ದಾರಿಯನ್ನು ನಿರ್ವಹಿಸಿ ಸೈ ಎನಿಸಿಕೊಂಡಿದ್ದ. ಇವನಿಗೆ 60 ವರ್ಷ ವಯಸ್ಸು ದಾಟಿದ ನಂತರ ಚಿನ್ನದ ಅಂಬಾರಿ ಹೊರುವ ಕೆಲಸದಿಂದ ನಿವೃತ್ತಿ ನೀಡಿ ಹುಲಿ ಹಾಗೂ ಕಾಡಾನೆಗಳ ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಳ್ಳಲಾಗುತ್ತಿತ್ತು. ಇನ್ನು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಯಸಳೂರು ವಲಯದಲ್ಲಿ ಕಾಡಾನೆಗಳ ಕಾಟ ಹೆಚ್ಚಾದ್ದರಿಂದ ಅರ್ಜುನ ಅಂಡ್ ಟೀಮ್ ಅನ್ನು ಕಾರ್ಯಾಚರಣೆಗಾಗಿ ಕಳುಹಿಸಿಕೊಡಲಾಗಿತ್ತು. ಇನ್ನು ಕಾಡಾನೆಗಳು ಇರುವ ಸ್ಥಳವನ್ನು ಬೆನ್ನತ್ತಿ ಹೋದಾಗ ಅಲ್ಲಿ 12 ಆನೆಗಳ ಇದ್ದ ಗುಂಪೊಂದು ಕಾಣಿಸಿತು. ಅಲ್ಲಿರುವ ಅಷ್ಟು ಆನೆಗಳನ್ನು ಗಂಡಾನೆ ಒಂದು ಲೀಡ್ ಮಾಡುತ್ತಿತ್ತು. ನಮ್ಮ ಸಾಕಾನೆಗಳನ್ನು ಕಂಡ ಒಡನೆ ಆ ಒಂಟಿ ಸಲಗ ದಾಳಿ ಮಾಡಲು ಮುನ್ನುಗ್ಗಿತು. ಆಗ ಅರ್ಜುನ ಅಂಡ್ ಟೀಮ್ ಮರು ದಾಳಿ ಮಾಡಿದವು. ಆ ಸಂದರ್ಭದಲ್ಲಿ ಕಾರ್ಯಾಚರಣೆಯಲ್ಲಿದ್ದ ಪ್ರಶಾಂತ ಸಾಕಾನೆಗೆ ಆಕಸ್ಮಿಕವಾಗಿ ಅರವಳಿಕೆ ಮದ್ದು ಹಾರಿತ್ತು. ಇದರಿಂದ ಪ್ರಶಾಂತ ಮಂಕಾಗಿದ್ದ. ಕಾರ್ಯಾಚರಣೆ ಸ್ಥಗಿತಗೊಳಿಸಿ ವೈದ್ಯರು ಆನೆಯನ್ನು ಸ್ವಲ್ಪ ಸಮಯದಲ್ಲಿ ಸಹಜ ಸ್ಥಿತಿಗೆ ತಂದರು. ಎಚ್ಚರಗೊಂಡ ಪ್ರಶಾಂತ ಆನೆ ಸಹಜ ಸ್ಥಿತಿಗೆ ಮರಳಿದರೂ ಕಾರ್ಯಾಚರಣೆಯಿಂದ ಹಿಂದೆ ಸರಿದಿತ್ತು. ಮದವೇರಿದ ಆ ಒಂಟಿ ಸಲಗದ ರಭಸಕ್ಕೆ ಉಳಿದ ಸಾಕಾನೆಗಳು ಓಡಿ ಹೋಗಿದ್ದವು. ಆಗ ನಮ್ಮ ಕ್ಯಾಪ್ಟನ್ ಅರ್ಜುನ ಅದರ ಜೊತೆ ಒಬ್ಬುಂಟಿಯಾಗಿ ಕಾದಾಟಕ್ಕಿಳಿದಿದ್ದಾನೆ. 2 ದೈತ್ಯ ಆನೆಗಳು ಕಾದಾಟ ಆರಂಭಿಸುತ್ತಿದ್ದಂತೆಯೇ ಅರ್ಜುನನ ಮಾವುತರು ಭಯಭೀತರಾಗಿ ಮೇಲಿನಿಂದ ಇಳಿದು ಓಡಿ ಹೋಗಿದ್ದಾರೆ. ಈ ವೇಳೆ ಅರ್ಜುನನಿಂದ ಕಾಡಾನೆಯನ್ನು ಬೇರ್ಪಡಿಸಲು ಹಾರಿಸಿದ ಗುಂಡು ಅರ್ಜುನನ ಹಿಂದಿನ ಕಾಲಿಗೆ ಹೊಕ್ಕ ಪರಿಣಾಮ ಬಲ ಕಳೆದುಕೊಂಡ. ಕೊನೆಗೆ ಕಾಡಾನೆ ಅರ್ಜುನನ ಹೊಟ್ಟೆಯ ಭಾಗಕ್ಕೆ ತಿವಿದಿದ್ದರಿಂದ ಅರ್ಜುನ ಕಣದಲ್ಲೇ ಹೋರಾಡುತ್ತಾ ವೀರೋಚಿತ ಸಾವು ಕಂಡಿದ್ದಾನೆ ಎಂದು ತಿಳಿದು ಬಂದಿದೆ. ಇನ್ನು ಅರ್ಜುನ ಸಾವಿನ ಆಘಾತದಿಂದ ಮಾವುತ ವಿನೋದ್ ಕಾಡಿನಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಕೂಡಲೇ ಅವರನ್ನು ಆಂಬ್ಯುಲೆನ್ಸ್ನಲ್ಲಿ ಚಿಕಿತ್ಸೆಗೆ ರವಾನಿಸಲಾಗಿದೆ. ಮಗುವಿನಂತೆ ಜೊತೆಗಿದ್ದ ಅರ್ಜುನನನ್ನು ಕಳೆದುಕೊಂಡ ಮಾವುತರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಪ್ಪ ಎದ್ದ ಮಹೇಶ್, ಅಪ್ಪ ಎದ್ದಪ್ಪ, ಮಾವುತರ ಗೋಳಾಟ ಕಂಡು ಸ್ಥಳದಲ್ಲಿದ್ದವರು ನೀರವ ಮೌನಕ್ಕೆ ಜಾರಿದ್ದಾರೆ. ಇನ್ನು ಈ ಸಾವಿನ ಸುತ್ತ ಹಲವು ಅನುಮಾನಗಳು ಹುಟ್ಟಿಕೊಂಡಿವೆ. ಕಣ್ಣೀರು ಹಾಕುತ್ತಾ ಮಾವುತರು ಆಡಿದ ಕೆಲವು ಮಾತುಗಳು ಅರ್ಜುನನ ಸಾವಿಗೆ ಸಂಬಂಧಿಸಿದಂತೆ ಹಲವು ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಉಳಿದಷ್ಟೇ ಎಲ್ಲ ಮನೆ ಬಿಟ್ಟಿಲ್ಲ, ಅದನ್ನ ಹೊಡೆದಾಕೊಂಡು ಹೋಗಿತ್ತು. ಆ ಡಾಕ್ ಮಾಡ್ಬಿಟ್ರು ಪ್ರಸಂತ ಅವನಿಗೆ. ಆಮೇಲೆ ನಮ್ಮ ಮನೆಗೆ ಕಾಲಿಗೆ ಹೊಡೆದ್ಬಿಟ್ರು, ಗುಂಡಲ್ಲಿ ಕೋಮೇಲೆ ಹೊಡೆದು ಬಿಟ್ರು. ನಮ್ಮ ಮನೆಗೆ ಹೊಡೆಯಕ್ಕೆ ತಾಗ ಸಿಗಿಲ್ಲ.
ಅರ್ಜುನ ಮೇಲೆ ಇದ್ದೀನಿ ನೀನು? ಎಷ್ಟು ನೀನು ಇದ್ದ? ಹಾಂ ಪ್ರಶಾಂತನೇ ಅದು ಬಿದ್ದೋಗ್ಬಿಡ್ತಾ ಇದು ಟ್ರಾನ್ಸ್ಲೇಷನ್ ಹೊಡೆದಾಗ? ಹಾಂ ಕರ್ಕೊಂಬಂದ್ರು ಅಂದರೆ ಅದಕ್ಕೆ ಅನಶಿಷ್ಯ ಹೊಡೆದಾಗ ಸುಸ್ತಾಗಿಲ್ವ? ಅದಕ್ಕೆ ರಿವರ್ಸ್ ಕೊಟ್ಟು ವಾಪಸ್ ತಗೊಂಬಂದ್ರ? ಆಮೇಲೆ ಅದೇ ಟೈಮಲ್ಲಿ ಇದಕ್ಕೂ ಹೊಡೆದ್ರ ಇಲ್ಲ ಆಮೇಲೆ ಹೊಡೆದಿದ್ದ ಅರ್ಜುನನಿಗೆ? ಹಾಂ 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 ಫಸ್ಟ್ ಫೈಟ್ ಬಿದ್ದಾಗಲೇ ಅರ್ಜುನನಿಗೆ ಕಾಲಿಗೆ ಶೂಟ್ ಮಾಡಾರೆ ಯಾರು ಡಿಪಾರ್ಟ್ಮೆಂಟ್ ಅವರೇ. ಇದಕ್ಕೆ ಸ್ಪಷ್ಟನೆ ನೀಡಿರುವ ಎಸಿಎಫ್ ಮಹಾದೇವ್ ಮರಣೋತ್ತರ ಪರೀಕ್ಷೆಯ ನಂತರ ಎಲ್ಲವೂ ಸ್ಪಷ್ಟವಾಗಲಿದೆ. ಅರಣ್ಯ ಇಲಾಖೆಯಿಂದ ಯಾವುದೇ ನಿರ್ಲಕ್ಷ್ಯವಾಗಿಲ್ಲ ಎಂದು ಹೇಳಿದ್ದಾರೆ. ಇನ್ನಾದರೂ ಇಂತಹ ಕಾರ್ಯಾಚರಣೆ ವೇಳೆ ವನ್ಯ ಮೃಗಗಳ ಜೀವಕ್ಕೆ ಹಾನಿಯಾಗದಂತೆ ಅರಣ್ಯ ಸಿಬ್ಬಂದಿ ಮುನ್ನೆಚ್ಚರಿಕೆ ವಹಿಸಬೇಕಾಗಿದೆ. ಇದಿಷ್ಟು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ 1 TV ಕನ್ನಡ. ಇದು ಪ್ರತಿಕ್ಷಣ ಪ್ರಜಾಪರ.